ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಪಸಾಗರ. ನಾಡಪ್ರಭು ಕೆಂಪೇಗೌಡರ ತಾಯಿಯ ಜನ್ಮಸ್ಥಳವಾದ ಮಾಗಡಿ ತಾಲೂಕಿನ ಕೆಂಪಸಾಗರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ 2 ಲಕ್ಷ ರೂಪಾಯಿ ಅನುದಾನದ ಚೆಕ್ ವಿತರಣೆ. ಕೆಂಪಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕ ಜೈಕರ್ ಶೆಟ್ಟಿ ಅನುದಾನ ಚೆಕ್ ವಿತರಿಸಿ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಳೆದ 44 ವರ್ಷಗಳಿಂದ ಸಮಾಜಮುಖಿ ಸೇವೆ ಸಲ್ಲಿಸುತ್ತಿದ್ದು, ಕಟ್ಟಡ ನಿರ್ಮಾಣ ಮಾತ್ರವಲ್ಲದೆ ಶಾಲೆಗಳು, ದೇವಾಲಯಗಳು, ಕೆರೆ, ಸ್ಮಶಾನ ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಅನುದಾನ ನೀಡುತ್ತಿದೆ ಎಂದು ಹೇಳಿದರು. ರೈತರ ಅಭಿವೃದ್ಧಿಗೆ ಮತ್ತು ಹೈನುಗಾರಿಕೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದ್ದು, ಹಾಲು ಉತ್ಪಾದಕರ ಸಹಕಾರ ಸಂಘದ ಬೆಳವಣಿಗೆಗೆ ರೈತರ ಶ್ರಮವೇ ಮೂಲ ಕಾರಣ ಎಂದು ತಿಳಿಸಿದರು. ಇದೇ ವೇಳೆ ಹಾಲು ಉತ್ಪಾದಕ ಸಹಕಾರ ಸಂಘದ ಪ್ರತಿನಿಧಿ ಸುಮಾ ರಮೇಶ್ ಮಾತನಾಡಿ, ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರನ್ನು ಭೇಟಿ ಮಾಡಿ ಕಟ್ಟಡ ನಿರ್ಮಾಣಕ್ಕೆ ನೆರವು ಕೋರಿದೆವು. ಅವರ ಸ್ಪಂದನೆಯಿಂದ ಇಂದು 2 ಲಕ್ಷ ರೂಪಾಯಿ ಅನುದಾನ ದೊರೆತಿದ್ದು, ಅವರಿಗೆ ಸದಾ ಚಿರಋಣಿಯಾಗಿರುತ್ತೇವೆ ಎಂದು ಕೃತಜ್ಞತೆ ಸಲ್ಲಿಸಿದರು. ತಾಲೂಕು ಯೋಜನಾಧಿಕಾರಿ ಅಣ್ಣಪ್ಪ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಮಂಜೂರಾದ 2 ಲಕ್ಷ ರೂಪಾಯಿ ಅನುದಾನವನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಸ್ತಾಂತರಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕ ಜೈಕರ್ ಶೆಟ್ಟಿ, ತಾಲೂಕು ಯೋಜನಾಧಿಕಾರಿ ಅಣ್ಣಪ್ಪ, ವಲಯ ಮೇಲ್ವಿಚಾರಕ ಮಧು, ಸಂಘದ ಅಧ್ಯಕ್ಷ ಲಕ್ಷ್ಮಣ್, ಉಪಾಧ್ಯಕ್ಷ ಪ್ರಭಾಕರ್, ಪರಮಶಿವಯ್ಯ, ಕಾರ್ಯದರ್ಶಿ ಯತೀಶ್ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಮಹಿಳೆಯರು ಭಾಗವಹಿಸಿದರು. ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು, ಈ ಗ್ರಾಮದ ಸಾನ್ನಿಧ್ಯವನ್ನು ಪ್ರಾರ್ಥಿಸಿಕೊಂಡು, ಪೂಜ್ಯ ಹೆಗ್ಡೆ ದಂಪತಿಗಳ ಆಶೀರ್ವಾದವನ್ನು ಬೇಡಿಕೊಂಡು, ಜೊತೆ ವಿಶೇಷವಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಕೆಂಪಸಾಗರ ಹಾಲ್ನ ಸೊಸೈಟಿಗಳಿಗೆ ಶ್ರೀ ಕ್ಷೇತ್ರದಿಂದ 2 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಸುದೀರ್ಘವಾಗಿ 44 ವರ್ಷಗಳಿಂದ ಜನಪರ ಕಾರ್ಯಕ್ರಮಗಳನ್ನು ಪೂಜ್ಯ ಹೆಗ್ಡೆಯವರು ಶ್ರೀ ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ. ಕೇವಲ ಹಾಲ್ನ ಸೊಸೈಟಿಗಳು ಮಾತ್ರ ಅಲ್ಲ, ಅಲ್ಲಿ BMC ಮಾಡುವಂಥದ್ದು, ಹಾಲ್ನ ಸೊಸೈಟಿಯ ಕಟ್ಟಡಗಳ ಜೊತೆಗೆ ಅಲ್ಲಿ ಬೇಕಾದಂಥ ಸಲಕರಣೆಗಳು ಕೂಡ ಸುದೀರ್ಘವಾಗಿ 45 ವರ್ಷದಿಂದ ಅನುದಾನಗಳನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಪೂಜ್ಯರ ಸಂಸದರ ನಿಧಿಯಿಂದಲೂ ಕೂಡ ಬೀದರ್, ಇಡೀ ಜಿಲ್ಲೆಯನ್ನು ಬೀದರನ್ನು ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಎಲ್ಲಿಯೂ ಕೂಡ ಕಟ್ಟಡಗಳು, ಅಲ್ಲಿ ಬೇಕಾದಂಥ ಪರಿಕರಗಳು, ಅದ್ರ ಜೊತೆಗೆ ರೈತರಿಗೆ ಪ್ರೋತ್ಸಾಹವಾಗಿ ಕೊಡುವಂಥದ್ದು. ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳ ವಿಸ್ತರಣೆ ಇದೆ. ಇದರ ಜೊತೆಗೆ ಕೆರೆ ಅಭಿವೃದ್ಧಿ ಇರ್ಬೋದು, ಸ್ಮಶಾನಗಳ ಅಭಿವೃದ್ಧಿ ಇರ್ಬೋದು, ಶಾಲಾಗಳಿಗೆ ಅನುದಾನಗಳಿರ್ಬೋದು, ದೇವಸ್ಥಾನಗಳಿಗೆ ಅನುದಾನ ಇರ್ಬೋದು, ಈ ರೀತಿಯಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ಸೊಸೈಟಿಗೆ ನಾವು 2 ಲಕ್ಷ ಕೊಟ್ಟಿರ್ಬೋದು, ಆದರೆ ಯಾರೆಲ್ಲ ರೈತರಲ್ಲಿ ಹಾಲು ಹಾಕ್ತಾರೆ ಅವರ ಮನೆಗೆ ಕೊಟ್ಟ ಅನುದಾನ. ಯಾಕೆಂದರೆ ನೀವೆಲ್ಲ ಹಾಲು ತಂದು ಹಾಕಿದರೆ ಸೊಸೈಟಿ ಬೆಳೆಯುತ್ತೆ. ಸೊಸೈಟಿ ಬೆಳಿಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ. ಹಾಗಾಗಿ ಪ್ರತಿ ರೈತ ಕುಟುಂಬಕ್ಕೆ ಈ ಅನುದಾನ ಮುಟ್ಟುತ್ತೆ ಅಂತ ನಾನು ಭಾವಿಸ್ಕೊಂಡು, ಕ್ಷೇತ್ರದ ಸ್ವಾಮಿ ಅನುಗ್ರಹ ಮತ್ತು ಪೂಜ್ಯರ ಹಾಗೂ ಅಮ್ಮನವರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಪ್ರಥಮವಾಗಿ ನಾವು ಧರ್ಮಸ್ಥಳ ಸಂಘದವರು ಶ್ರೀ ಮಂಜುನಾಥ ಸ್ವಾಮಿ ಪಾದಚರಣೆಗಳಲ್ಲಿ ಕ್ಷಮೆ ಕೇಳ್ತಾ ಮಾತ್ರ ಪ್ರಾರಂಭ ಮಾಡ್ತೀವಿ. ತಾರಾತೂರಲ್ಲಿ ನಮ್ಮ MLA ಅವರು, ನಮ್ಮ ಅಧ್ಯಕ್ಷರಾದಂಥ ಸುರೇಶ್ನವರು 2-3 ದಿವಸದಲ್ಲಿ ಡೇಟ್ ಕೊಟ್ಟಿರೋದ್ರಿಂದ ಪಾಪ ನಾವು ಅವ್ರನ್ನ ಯಾರನ್ನೂ ಇನ್ವೈಟ್ ಮಾಡಲಿಕ್ಕೆ ಆಗಲಿಲ್ಲ. ಪಾಪ ಅವನೊಂದು ಬೋರ್ಡಲ್ಲೂ ಕೂಡ ನಮ್ಗೆ ಹಾಕಲಿಲ್ಲ. ನಮಗೆ ನಮ್ಮ ಬೊಮ್ಮಲಿಂದನೂ ನಮ್ಮ DM ಇರ್ಬೋದು, ನಮ್ಮ ಸೂಪರ್ವೈಸರು ಕೂಡ ಅದನ್ನು ಗಮನಕ್ಕೆ ತರಲಿಲ್ಲ. ನಮ್ಮದು ತಪ್ಪಾಯಿತು, ತಪ್ಪು ಕ್ಷಮೆ ಕೇಳ್ತಾ ನಾವು ಆಮೇಲೆ ನಮ್ಮದು ಎಲ್ಲ ರೆಕಾರ್ಡೆಲ್ಲ ನಾವು ಸಬ್ಮಿಟ್ ಮಾಡಿದ್ದೋ. ಆಮೇಲೆ ನಮ್ಮ ಸರು ಎಲ್ಲ ನೋಡಿ ಬಿಲ್ಡಿಂಗ್ ಎಲ್ಲ ಫಿನಿಶ್ ಆಗಿದೆ, ಒಂದು ಸ್ವಲ್ಪ ಪೂಜ್ಯರನ್ನು ಮೀಟ್ ಮಾಡಿ ಅಂತ ಹೇಳಿದ್ರು. ನಾವು 15 ದಿವಸ ಹಿಂದೆಗಡೆ ಮಂಜುನಾಥ ಸ್ವಾಮಿಗಳ ದರ್ಶನ ಮಾಡಿ ಪೂಜ್ಯರು ಸಿಕ್ಕಿದ್ರು ನಮಗೆ. ಅವ್ರು ಸಿಗೋದೇ ತುಂಬ ಅಪರೂಪ ಅನಿಸ್ತೈತೆ. ನಾವು ಹೋದಾಗ ಬಹುಶಃ ಇವರು ಹೇಳ್ದಂಗೆ ಬೀದರ್ ಕಡೆ ಎಲ್ಲ ತುಂಬ ಅಭಿವೃದ್ಧಿ ಮಾಡೋಂಥವ್ರು ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಮಂಜುನಾಥ ಸ್ವಾಮಿ ದರ್ಶನ ಮಾಡಲಿಕ್ಕೆ ಎಷ್ಟು ಕ್ಯೂ ಇದೆಯೋ, ಪೂಜ್ಯರನ್ನ ಮೀಟ್ ಮಾಡಲಿಕ್ಕೂ ಅಷ್ಟೇ ಕ್ಯೂ ಇತ್ತು. ಅಷ್ಟು ಕ್ಯೂವಲ್ಲಿ ನಾವು ಹೋಗಿ ಮಾತಾಡೋದು. ಪಾಪ ಏನಿಲ್ಲ, ಒಂದು ದಿವಸ ಅವ್ರು ನೋಡ್ಬಿಟ್ಟು ಫೋಟೋ ಎಲ್ಲ ನೋಡಿ ಯಾವ ಊರು ಕೇಳಿದ್ರು, ಮಾಡಿ ಕೆಂಪಸಾಗರ ಅಂತ ಹೇಳಿದ್ರು. ಬಿಲ್ಡಿಂಗ್ ಎಲ್ಲ ಮುಗಿದಿದೆಯಪ್ಪ ಅಂದರು. ಅವ್ರು ಮುಗಿದ ಅವರು ಸೈನ್ ಮಾಡಿಕೊಟ್ರು. ಅದರ ಫಲವಾಗಿ ಇವತ್ತು ನಮ್ಮ ಮಾಗಡಿ ತಾಲೂಕಿನ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳು ಇಬ್ಬರು ಬಂದು ನಮಗೆ ಈ 2 ಲಕ್ಷ ಅನುದಾನನ ಹಸ್ತಾಂತರ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಋಣಿಯಾಗಿರ್ತೀವಿ. ತುಂಬ ಧನ್ಯವಾದಗಳು. ಕಟ್ಟಡ ರಚನೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜ್ಯರು 2 ಲಕ್ಷ ರು ಸಹಾಯಧನವನ್ನು ಮಂಜೂರು ಮಾಡಿದ್ದು, ಈ ಒಂದು ಮಂಜೂರಾತಿ ಪತ್ರವನ್ನು ನಮ್ಮ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾದಂಥ ಜೈಕರ್ ಶೆಟ್ಟಿ ಸರ್ ಅವರು ಹಸ್ತಾಂತರವನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೂ ಈ ಒಂದು ಸಭೆಯಲ್ಲಿ ಕೆಂಪಸಾಗರ ಹಾಲು ಡೈರಿ ಸೊಸೈಟಿಯ ಅಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಸದಸ್ಯರುಗಳು ಮತ್ತು ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳು ಮತ್ತು ಈ ವಲಯದ ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿನಿಧಿಯರು, ಊರಿನ ಮುಖಂಡರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ಮುಂದಿನದಾಗಿ ಜಿಲ್ಲಾ ನಿರ್ದೇಶಕರು ಈ ಮಂಜೂರಾತಿ ಪತ್ರವನ್ನು ಹಸ್ತಾಂತರಿಸುವುದಕ್ಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ.
ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.